ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರ ಬೆಳಗಿನ ಶುಕ್ರವಾರ ಒಂದು 11 ಗಂಟೆ 12 ಗಂಟೆ ಟೈಮು. ಟಿಫನ್ ಎಲ್ಲ ಮುಗಿಸಿ ಇವಾಗ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಇವತ್ತೇನೋ ವೀಡಿಯೋ ಮಾಡಲಿಲ್ಲ ಬೆಳಗ್ಗೆನೇ. ನನ್ನ ಮಗ ಬೇರೆ ಊರಿಗೆ ಹೋಗ್ತಿದ್ದ, ನಮ್ಮ ಅಮ್ಮನೂ ಮತ್ತು ನನ್ನ ಮಗ ಅವರಿಗೆ ಟಿಫನ್ ಎಲ್ಲ ಮಾಡಿ ಕೊಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು ಅವ್ರಿಗೆ. ಅದಕ್ಕೆ ಅವರೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಎಲ್ಲ ಪಾತ್ರೆ ತೊಳೆದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡಿದ್ದೆ. ಇದು ಆಮೇಲೆ ಎಲ್ಲರೂ ಟಿಫನ್ ಮಾಡಾದಮೇಲೆ ಉಳಿದಿದ್ದ ಪಾತ್ರೆಗಳೆಲ್ಲ ಇವಾಗೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನಂದು ಇನ್ನೂ ಟಿಫನ್ ಆಗಿಲ್ಲ, ಆಮೇಲೆ ಒಂದು 12 ಗಂಟೆ 1 ಗಂಟೆ ಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗೆಲ್ಲ ತಿಂದಿದ್ರಲ್ಲ ಆ ಟಿಫನ್ದು ತಟ್ಟೆ ಎಲ್ಲ ತೊಳ್ಕೊತಾ ಇದ್ದೀನಿ. ಎಲ್ಲ ತೊಳೆದ್ಬಿಟ್ಟು ಎತ್ತಿಕ್ಬಿಟ್ಟು ಆಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು, ಅವನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಇರೋವೆಲ್ಲ ಪಾತ್ರೆ ತೊಳ್ಕೊತಾ ಇದ್ದೀನಿ. ಈ ಪಾತ್ರೆ ತೊಳೆಯೋ ಅಷ್ಟರಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಇಟ್ಟಿದ್ದ ಫೋನ್ ಇಟ್ಟಿದ್ರೆ ಅದರದ್ದು ಅಂದರೆ ಸ್ಟ್ಯಾಂಡು ಟ್ರೈಪಾಡ್ ಬರುತ್ತಲ್ಲ ಅದರದ್ದು ಇದೇ ಕಿತ್ತೋಗ್ಬಿಟ್ಟಿದೆ. ಎಷ್ಟು ಸಲ ಫೋನ್ ಕೆಳಗಡೆ ಬಿತ್ತು ಅಂದರೆ ವೀಡಿಯೋನೇ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಒಂಥರ ಬೇಜಾರಾಗೋಯ್ತು. ಅದಕ್ಕೂ ಏನೇನೋ ಗಮ್ಮೆಲ್ಲ ಹಾಕಿ ಅಂಟಿಸಿ ಆದಷ್ಟು ಟ್ರೈ ಮಾಡಿದೆ ವೀಡಿಯೋ ಮಾಡೋದಕ್ಕೆ. ಎಷ್ಟು ಸಲ ಆದರೂ ಕೆಳಗಡೆ ಬಿದ್ದು ಹೋಗ್ತಾನೆ ಇತ್ತು. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ವಾಶಿಗೆ ಹಾಕ್ತೆ. ಸ್ವಲ್ಪ ಅಂದರೆ ಇದು ಗುರುವಾರ ಎಲ್ಲ ತೆಗ್ದಿದ್ನಲ್ಲ, ಬೆಡ್ ಸ್ಪ್ರೆಡ್ಸು ಮತ್ತು ಇದು ಫರ್ನಿಚರ್ ಕವರ್ಸು ಅವೆಲ್ಲ ಒಂದು ರೌಂಡ್ ಇತ್ತು, ಅವೆಲ್ಲ ಆಲ್ರೆಡಿ ಹಾಕಿದ್ದೀನಿ. ಅದೆಲ್ಲ ವಾಶ್ ಆಗ್ತಾಯಿದೆ. ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಬಟ್ಟೆ ಇದ್ದಾವೆ, ಡೈಲಿ ವೇರ್ ಬಟ್ಟೆಗಳೆಲ್ಲ ಇದ್ದಾವೆ, ಅವನ್ನೆಲ್ಲ ಇನ್ನೊಂದು ರೌಂಡ್ ಹಾಕ್ಕೋಬೇಕು. ಇವಾಗೆಲ್ಲ ಸ್ವಲ್ಪ ಕಾಯಿ ಇತ್ತು, ದೇವ್ರ ಮುಂದೆ ಇಟ್ಟಿದ್ನಲ್ಲ ಗುರುವಾರ ಕಾಯಿ ಹೊಡೆದಿದ್ದು, ಅದನ್ನೆಲ್ಲನೂ ತುರಿದಿಟ್ಕೋತಾ ಇದ್ದೀನಿ. ಇವಾಗೆಲ್ಲ ತುರಿದ್ಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು ಎತ್ತಿಕ್ಕೋತೀನಿ. ಅದಂಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ನಮ್ಗೆ ಬೇಕಾದಾಗ ಇವಾಗ ಏನಾದರೂ ಪಲ್ಯ ಮಾಡೋದಕ್ಕಾಗಲಿ ಚಟ್ನಿ ರುಬ್ಬೋದಕ್ಕಾಗಲಿ ಏನಕ್ಕಾದರೂ ಬೇಕಾಗುತ್ತಲ್ಲ, ಹಂಗೆ ಎತ್ತಿಟ್ಕೊಂಬಿಟ್ರೆ ಅದನ್ನು ಕಟ್ ಮಾಡಿ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತು ಕಷ್ಟ ಆಗುತ್ತೆ. ತುರಿದಿಟ್ಕೊಂಬಿಟ್ರೆ ಫ್ರೀಝರಲ್ಲಿಟ್ಟರೆ ಬೇಕಾದಾಗ 5 ನಿಮಿಷ ಸಾಂಬಾರು ಗಿಂಬಾರು ಮಾಡೋವಾಗ ಚೂರು ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕಾಯಿನ ತೆಗೆದುಬಿಟ್ಟು ಒಂದು ಲೋಟದ ಮೇಲೆ ಒಂದು ಲೋಟಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಕುಕ್ಕರ್ ಮೇಲೆ ಬಿಸಿ ಇರೋ ಕುಕ್ಕರ್ ಮೇಲೆ ಇಟ್ರು ಒಂಥರ ಬಿಸಿ ಆದಂಗಾಗಿ ಚೆನ್ನಾಗಾಗುತ್ತೆ ಕಾಯಿ. ಆವಾಗ ಮಾಮೂಲಿ ರುಬ್ಕೊಳ್ಳೋಕೆ ಹಾಕ್ಕೋಬೋದು. ಹಂಗೆ ಕೆಳಗಡೆ ಅಂದರೆ ಫ್ರೀಝರಿಂದ ಕೆಳಗಡೆ ಇಟ್ಬಿಟ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ ತೆಂಗಿನಕಾಯಿ. ಅದಕ್ಕೆ ಉಪ್ಪೆಲ್ಲ ಹಾಕಿ ಇಡಬೇಕು, ಅದ್ರ ಬದಲು ಫ್ರೀಝರಲ್ಲೇ ಇಟ್ಬಿಡ್ತೀನಿ. ಇವಾಗ ನೋಡಿ ಎಲ್ಲನೂ ಕಾಯಿನ ತೆಗೆದ್ಬಿಟ್ಟು ಒಂದು ಕವರ್ಗೆ ಹಾಕ್ಕೋತಾ ಇದ್ದೀನಿ, ತುರಿದಿಟ್ಟಿರೋ ಕಾಯಿನೆಲ್ಲನೂ. ಹಿಂಗೆ ನಾನು ಯಾವಾಗೂ ಅಷ್ಟೇ ಇದೇ ಥರನೇ ಮಾಡ್ಕೊಳ್ಳೋದು. ನನಗೆ ಚಟ್ನಿಗೆ ಬೇಕು ಅಂದರೆ ಇದು ಚಟ್ನಿ ರುಬ್ಬವಾಗ ಒಂದು ಹಸಿರು ಮೆಣಸಿನ್ಕಾಯಿ ಎಲ್ಲ ಇದು ಹುರ್ಕೊತೀನಲ್ಲ, ಆ ಟೈಮಲ್ಲಿ ಒಂಚೂರು ಅದೇ ಬಾಣಲಿಗೆ ಬಿಸಿ ಇರೋ ಬಾಣಲಿಗೆ ಹಾಕ್ಕೊತೀನಿ. ಅವಾಗ ಹಂಗೆ ಚಟ್ನಿ ರುಬ್ಕೊಳ್ಳೋಕ್ಕೂ ಆಗುತ್ತೆ, ಏನೂ ತೊಂದರೆ ಇರೋಲ್ಲ. ಮತ್ತು ಇವಾಗ ಪಲ್ಯಕ್ಕೆ ಹಾಕೊಬೋದು ಅಂದ್ರೂ ಅದನ್ನು ಬಿಸಿ ಇರ್ತೈತಲ್ಲ, ಅದ್ರ ಮೇಲೆ ಪಲ್ಯದ ಮೇಲೆ ಹಾಕ್ಕೊಂಡು ಇದು 1 ನಿಮಿಷ ಬಿಸಿ ಮಾಡ್ಕೊಂಡ್ರೂ ಆಗುತ್ತೆ. ಇವಾಗ ಆಯಿತು ನೋಡಿ, ಎಲ್ಲ ಕಾಯೆಲ್ಲ ತುರಿದಿಟ್ಕೊಂಡೆ, ಅದನ್ನೆಲ್ಲ ಕವರ್ಗೆ ಹಾಕ್ಬಿಟ್ಟು ಫ್ರೀಝರ್ಲಿಗೆ ಎತ್ತಿಟ್ಕೊಂಡೆ. ಹಾಗೆ ಇನ್ನೊಂದು ಕಡೆ ಆ ಕಡೆ ನನ್ನ ತಂಗಿ ಮಕ್ಕಳೆಲ್ಲ ಇಬ್ಬರಿದ್ರು, ನನ್ನ ಮಗನೂ ಊರಿಗೆ ಹೋಗಿದ್ದಾನೆ, ಯಾರೂ ಇಲ್ಲ. ಅವರಿಬ್ಬರೇ ಪಾಪ, ಅವರು ಟಿ ವಿ ನೋಡ್ಕೊಂಡು ಅವಳು ಕೂತಿದ್ಲು, ಅವಳು ಟಿ ವಿ ನೋಡ್ತಾ ಇದ್ದರು. ಈ ಕಡೆ ನಾನು ಇವಾಗ ಈ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಒಂದೊಂದೇ. ಇವಾಗ ಅದೆಲ್ಲ ಮುಗಿಸ್ಕೊಂಡು ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡು ಆದಮೇಲೆ ಇವಾಗ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ, ಸ್ವಲ್ಪ ಮೈಂಡು ಫ್ರೆಶ್ ಆಗಲಿ ಅಂತ. ಕಾಫಿ ಆಲ್ರೆಡಿ ಮಾಮೂಲಿ ಬೆಳಗ್ಗೆ ಮಿಲ್ಕ್ ಕಾಫಿ ಕುಡಿದಿದ್ದೆ, ಇವಾಗ ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂತ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ, ಒಂದೊಂದೇ ಕೆಲಸಗಳು. ಇವತ್ತು ಇನ್ನೇನು ಬೇರೆ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ನಾರ್ಮಲ್ ಏನೇನು ಕೆಲಸಗಳಿದ್ವೋ ಉಳಿದಿದ್ದ ಕೆಲಸಗಳು ಅವನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಬಟ್ಟೆಗಳಿದ್ವು ಅವನ್ನೆಲ್ಲ ಮಡಚಿಟ್ಕೊಳ್ಳೋದು, ಸ್ವಲ್ಪ ಉಳಿದಿದ್ದು ಅಂದರೆ ಧೂಳು ಕೊಡ್ಕೊಳ್ಳೋದು, ಏನೇನಿತ್ತು ಅವನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಟಿಫನ್ ಎಲ್ಲ ಮುಗಿಸಿದ್ದೀನಿ, ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಟ್ಟಿದ್ದೀನಿ. ಆಲ್ರೆಡಿ ಪೂಜೆನೂ ಆಗೋಗಿದೆ. ಇನ್ನು ಉಳಿದಿರೋ ಸ್ವಲ್ಪ ಕೆಲಸಗಳಿರ್ತಾವಲ್ಲ ಅವನ್ನೆಲ್ಲ ಸೈಡ್ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇವಾಗ ಅವರಿಬ್ಬರೇ ಇದ್ರಲ್ಲ, ಈ ದ್ರಾಕ್ಷಿ ದೇವ್ರ ಮುಂದೆ ಇಟ್ಟಿದ್ದು, ಇವಾಗ ಅದನ್ನೆಲ್ಲನೂ ತೆಗೆದ್ಬಿಟ್ಟು ಒಂದೊಂದೆಲ್ಲ ಬಿಡಿಸ್ಬಿಟ್ಟು ಅವ್ರಿಗೆ ತೊಳೆದ್ಬಿಟ್ಟು ಕೊಡ್ತಾ ಇದ್ದೀನಿ. ಅವ್ರು ಇವಾಗ ಆಟ ಆಡ್ಕೊಂಡು ಕೂತಿದ್ದಾರೆ, ಚೌಕಾಬಾರ ಆಡ್ತಾಯಿದ್ರು, ಹಂಗೆ ದ್ರಾಕ್ಷಿ ತಿನ್ಕೊಂಡು ಚೌಕಾಬಾರ ಆಡ್ತಾ ಕೂತಿದ್ದಾರೆ. ಇವಾಗ ನೋಡಿ ಅವಳು ಇಬ್ಬರೂ ಆಡ್ತಾಯಿದ್ರು. ಅದಕ್ಕೇ ಹೋಗಲಿ ಏನು ಇಲ್ವಲ್ಲ ತಿನ್ನೋಕೆ. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಕೂತಿದ್ರು, ಆಲ್ರೆಡಿ ಒಂದು ಐಸು ಎಲ್ಲ ತಿಂದುಬಿಟ್ಟು ಇವಾಗ ದ್ರಾಕ್ಷಿ ಹಾಕೋಕೊಟ್ಟೆ, ಕುತ್ಕೊಂಡು ತಿಂತಾಯಿದ್ರೆ. ಇನ್ನೊಂದು ಕಡೆ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ, ಕರೆಂಟ್ ಬೇರೆ ಹೊಟ್ಟೋಯ್ತು. ಒಂದು ರೌಂಡ್ ಎಲ್ಲ ಮಿಷಿನ್ದು ಬಟ್ಟೆ ಆಗಿತ್ತು, ಇನ್ನೊಂದು ರೌಂಡ್ ಹಾಕಿದ್ದೀನಿ. ಅದು ಇನ್ನೊಂದು ನಿಮಿಷ ಇರೋ ಟೈಮ್ ಕರೆಕ್ಟಾಗಿ ಕರೆಂಟ್ ಹೊಟ್ಟೋಯ್ತು. ಅದು ಓಪನ್ನೇ ಆಗ್ತಿರಲಿಲ್ಲ, ಎಷ್ಟೋ ಹೊತ್ತಾಗೋಯ್ತು ಕರೆಂಟ್ ಬರೋದು. ಅದನ್ನೆಲ್ಲ ತೊಗೊಂಡೋಗಿ ಆಮೇಲೆ ಹಾರಾಕಿದ್ದು 1 ಗಂಟೆ 1:30 ಮೇಲೆ. ಇವಾಗ ನೋಡಿ ಇವರಿಬ್ಬರು ಆಟ ಆಡ್ತಾ ಕೂತಿದ್ರು, ಚೌಕಾಬಾರ ಆಡ್ತಾಯಿದ್ರು ಕರೆಂಟ್ ಹೋಗಿರೋದ್ರಿಂದ. ಇನ್ನೊಂದು ಕಡೆ ನಾನು ಎಲ್ಲ ಎಣ್ಣೆ ಎಲ್ಲ ಇಟ್ಕೊತಾ ಇದ್ದೀನಿ, ಇನ್ನೂ ವಾಷಿಂಗ್ ಮಿಷಿನ್ ತೆಗ್ದಿಲ್ಲ, ಇನ್ನೂ ಕರೆಂಟ್ ಬಂದಿಲ್ಲ. ಸೊ ಅದಕ್ಕೆ ಇದು ಎಣ್ಣೆ ಎಲ್ಲ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಹಂಗೆ ಅವಳಿಗೂ ನನ್ನ ತಂಗಿ ಮಗಳಿಗೂ ಎಣ್ಣೆ ಇಡಬೇಕಾಗಿತ್ತು. ನೆನ್ನೆ ಸ್ನಾನ ಮಾಡಿದ್ರಲ್ಲ ತಲೆಗೆಲ್ಲನೂ,
ಎಣ್ಣೆ ಇಟ್ಕೊಂಡಿರಲಿಲ್ಲ, ಅದಕ್ಕೆ ಇವಾಗೆಲ್ಲ ಎಣ್ಣೆ ನಾನು ಇಟ್ಕೊಂಡೆ. ಹಂಗೆ ಅವಳು ಎಣ್ಣೆ ಎಲ್ಲ ಹಚ್ಚಿದೆ. ಎಣ್ಣೆ ಎಲ್ಲ ಹಚ್ಕೊಂಡು ಆಮೇಲೆ ಇನ್ನು ಬೇರೆ ಕೆಲಸಗಳಿದ್ವು. ಆ ಬೆಡ್ಶೀಟ್ ಎಲ್ಲ ಮೇಲೆಲ್ಲ ಒಣಗಾಕಿದ್ನಲ್ಲ, ಅವನ್ನೆಲ್ಲ ತರಬೇಕು. ಅದೆಲ್ಲ ತಂದುಬಿಟ್ಟು ಮಡಚಿಕ್ಕೋಬೇಕು. ಹಾಗೆ ಸ್ವಲ್ಪ ಏನೇನು ಕೆಲಸ ಇರುತ್ತೋ ಅದೆಲ್ಲ ಸೈಡ್ ಕೆಲಸ ಎಲ್ಲ ಮುಗಿಸ್ಕೊತಾ ಬರ್ತಾಯಿದ್ದೀನಿ. ನೋಡಿ, ಇವಾಗ ಅವ್ಳಿಗೂ ಎಣ್ಣೆ ಹಚ್ಚಿದ್ದಾಯಿತು. ನಂದು ಎಲ್ಲ ಎಣ್ಣೆ ಹಚ್ಚಿ ಮುಗಿಸ್ಕೊಂಡೆ. ಇವಾಗ ಅವ್ರಿಗೆ ಇನ್ನು ಮಿಕ್ಕಿದ ದ್ರಾಕ್ಷಿನೇ ಎಲ್ಲ ಎತ್ತಿಟ್ಟು ಒಂದು ಬೌಲ್ಗೆ ಹಾಕಿ ಮುಚ್ಚಿಟ್ಟಿದ್ದೀನಿ, ಅವ್ರು ತಿನ್ಕೊಳ್ಳಿ ಅಂದ್ಬಿಟ್ಟು. ಇವಾಗ ನೋಡಿ, ಇದು ಫರ್ನಿಚರ್ ಮೇಲಿನ ಬಟ್ಟೆಗಳು ಮತ್ತು ಇದು ಹಾಸಿಗೆ ಮೇಲಿನ ಕವರೆಲ್ಲನೂ ಹಾಕಿದ್ನಲ್ಲ ಮಿಷಿನ್ಗೆ, ಅವೆಲ್ಲ ಆಲ್ರೆಡಿ ಒಣಗಿದ್ವು, ತೊಗೊಂಬಂದಿದ್ದೀನಿ. ಇವೆಲ್ಲ ಒಣಗಿದ್ರು ಇನ್ನೂ ಡೈಲಿ ವೇರ್ ಬಟ್ಟೆಗಳು ವಾಷಿಂಗ್ ಮಿಷಿನಲ್ಲೇ ಇದೆ, ಕರೆಂಟ್ ಇರಲಿಲ್ಲ. ಆಮೇಲೆ ಅದನ್ನು ಅರ್ಧ ಹಂಗೆ ಆಗಿ ವಾಷಿಂಗ್ ಮಿಷಿನಲ್ಲೇ ಉಳಿದಿತ್ತು ಬಟ್ಟೆ ಎಲ್ಲ. ಆಮೇಲೆ ಒಣಗಾಕೊಳ್ಳೋಣ ಅಂದ್ಬಿಟ್ಟು ಇವಾಗ ಒಣಗಿದ್ದಿದ್ದವು ತೊಗೊಂಬಂದಿದ್ದೀನಿ. ಬಿಸಿಲು ಸಿಕ್ಕಾಬಿಟ್ಟೆ ಇತ್ತಲ್ಲ, ಬೇಗ ಒಣ್ಕೊಂಬಿಟ್ಟಿತ್ತು. ನಾನು ಈ ಕಡೆ ಎಲ್ಲ ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಿ. ಆ ಕಡೆ ಅವನು ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ. ನೋಡಿ, ಇವಾಗ ಅವರು ಚೌಕಾಬಾರ ಆಡೋದು ಬಿಟ್ಬಿಟ್ಟು ಬಂದು ಇಲ್ಲಿ ಓಡಾಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಇತ್ತು. ಇವಾಗೆಲ್ಲನೂ ಅವೆಲ್ಲ ಎತ್ತಿಟ್ಬಿಟ್ಟು ಇವಾಗ ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲು. ಅವಳು ಇವರಿಬ್ರು ಹೋಗಿ ಸ್ನಾನಕ್ಕೆ ಹೋಗಿದ್ರು. ಅವರು ಬಂದು ಕರ್ಕೊಂಡು ಹೋಗ್ತೀನಿ ರೆಡಿಯಾಗ್ರಿ ಅಂತ ಹೇಳಿದ್ದಲ್ಲ. ಸೊ ಅದಕ್ಕೆ ಅವರಿಬ್ರು ಸ್ನಾನಕ್ಕೆ ಹೋಗಿ ಅವಳು ಸ್ನಾನ ಮುಗಿಸ್ಕೊಂಬರ್ತಾಯಿದ್ರು. ಅಷ್ಟರಲ್ಲಿ ನಾನು ಬರ್ತಾಳಲ್ಲ ಇನ್ನು ಅಂದ್ಬಿಟ್ಟು ಸಾಂಬಾರೆಲ್ಲ ಬಿಸಿ ಇಟ್ಟು ಅನ್ನ ಇತ್ತು. ಇವಾಗ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಆಲೂಗಡ್ಡೆ ಎಲ್ಲನೂ ಹಚ್ಚಿಟ್ಕೊತಾ ಇದ್ದೀನಿ. ನೋಡಿ, ಇದು ಕಟ್ಟರ್ ಮಿಷಿನ್ ಬರುತ್ತಲ್ಲ, ಅದರಲ್ಲಿ ಬಂದಿರುತ್ತಲ್ಲ ಪ್ಲೇಟ್ಸು, ಅದರಲ್ಲಿ ತೊಗೊಂಡು ನಾನು ಇವಾಗ ಎಲ್ಲನೂ ಹಚ್ಕೊತಾ ಇದ್ದೀನಿ. ಹಚ್ಬಿಟ್ಟು ಒಂದು ನೀರಲ್ಲಿ ಹಾಕಿ ಇಟ್ಕೊಂಬಿಟ್ಟು ಆಮೇಲೆ ಅವಳು ಬಂದಾಗ ಬಜ್ಜಿ ಹಾಕ್ಕೊಡೋಣ ಅಂತ ನೋಡಿ ಇವಾಗ ಎಲ್ಲನೂ ಹಚ್ಕೊತಾ ಇದ್ದೀನಿ ಒಂದೊಂದೇನೆ. ನೋಡಿ, ಎಷ್ಟು ಸ್ಲೈಸ್ ಎಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದು ಚಿಪ್ಸ್ ಹಾಕೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಬಲ್ತಿರೋದು ಅಂತ ದೊಡ್ಡದು ಇದು ಬರುತ್ತಲ್ಲ ಆಲೂಗಡ್ಡೆ, ಅದರಲ್ಲಿ ಆದರೆ ಚಿಪ್ಸರೇ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಎಷ್ಟೇ ಹಾಕಿದ್ರೂ ಒಂಥರ ಮೆತ್ತಗಾಗ್ಬಿಡುತ್ತೆ. ಎಷ್ಟೇ ಕರಿದ್ರೂ ಒಂಥರ ಕಪ್ಪಗಾಗ್ಬಿಡುತ್ತೆ, ಇಲ್ಲ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ದೊಡ್ಡದು ಬರುತ್ತಲ್ಲ ಆಲೂಗಡ್ಡೆ, ಅದರಲ್ಲಿ ಚಿಪ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಸ್ಲೈಸು ಅಷ್ಟೇ ತೆಳ್ಳಗೆ ಬಂದಿರುತ್ತೆ, ಬೇಗ ಚೆನ್ನಾಗೂ ಚಿಪ್ಸ್ ಬೇಗನೆ ಬೆಂದ್ಕೊಳ್ಳುತ್ತೆ. ಇವಾಗ ಅದನ್ನೆಲ್ಲನೂ ಒಂದು ಕಡೆ ಸ್ಲೈಸ್ ಎಲ್ಲ ಮಾಡಿಬಿಟ್ಟು ಅದನ್ನು ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಇವಾಗೆಲ್ಲನೂ ಬಜ್ಜಿ ಇಟ್ಕೆ ಮಾಮೂಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ, ಇಷ್ಟು ಸ್ವಲ್ಪ ಸೋಡಾ ಹಾಕ್ಕೊಂಡು ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಅವಳಿನ್ನೂ ಬರಲೇ ಇಲ್ಲ, ನನ್ನ ತಂಗಿ ಬರಲಿಲ್ಲ. ಇನ್ನೂ 2 ಗಂಟೆ ಆದರೂ ಬರಲಿಲ್ಲ. ಅವರು ಹುಡುಗರು ಊಟ ಮಾಡಿರಲ್ವಲ್ಲ, ಅವ್ರಿಗೆಲ್ಲನೂ ಇವಾಗ ಬಜ್ಜಿ ಹಾಕ್ಕೊಡ್ತಾಯಿದ್ದೀನಿ. ಬಜ್ಜಿ ಹಾಕ್ಕೊಟ್ಬಿಟ್ಟು ಒಂದು ಸ್ವಲ್ಪ ಅನ್ನ ಸಾಂಬಾರು ಇತ್ತು, ಅನ್ನ ಸಾಂಬಾರು ಹಾಕ್ಕೊಂಡು ಕೊಡ್ತಾಯಿದ್ದೀನಿ, ಅವರು ಊಟ ಮಾಡಲಿ ಅಂದ್ಬಿಟ್ಟು. ಅವಳು ಸ್ನಾನ ಮಾಡಿ ಮುಗಿಸ್ಕೊಂಡು ಅವಳೆಲ್ಲ ಮುಖಕ್ಕೆ ಇದೆಲ್ಲ ಹಾಕ್ಕೊಂಬರೋ ಅಷ್ಟರಲ್ಲಿ ನಾನು ಇವಾಗ ಒಂದು ಸ್ವಲ್ಪ ಬಜ್ಜಿ ಹಾಕ್ಕೊತಾಯಿದ್ದೀನಿ. ಅವರಮ್ಮ ಆಮೇಲೆ ಬಂದಮೇಲೆ ಹಾಕ್ಕೊಂಡು ಕೊಡೋಣ ಅಂದ್ಬಿಟ್ಟು ಇವಾಗ ನಾವೇ ಇಷ್ಟೇ ಜನನೇ, ನಾನು ಅವಳು ಅವನ ಮಗು ಇತ್ತಲ್ಲ, ಅದನ್ನೇ ಮೂವರೂ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಇವಾಗ ಹಾಕ್ಕೋತಾ ಇದ್ದೀನಿ. ಎಲ್ಲ ಬಜ್ಜಿ ಹಾಕ್ಕೊಂಡ್ಮೇಲೆ ಆಮೇಲೆ ಊಟ ಮಾಡ್ಕೊತೀವಿ. ಅವಳು ಯಾವಾಗ ಬರ್ತಾಳೋ ಅವಾಗ ಹಾಕ್ಕೊಂಡು ಕೊಡೋಣ ಅಂತ ಇರೋದನ್ನು ಎಲ್ಲ ಸ್ಲೈಸ್ ಮಾಡಿ ಒಂದು ಕಡೆ ಇನ್ನೊಂದು ಕಡೆ ಎಲ್ಲನೂ ಬೌಲಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಈ ಕಡೆ ಬಜ್ಜಿನ ಕರಿತಾಯಿದ್ದೀನಿ, ಆ ಕಡೆ ಸ್ಲೈಸು ಮಾಡಿ ಒಂದು ಕಡೆ ನೀರಲ್ಲಿ ಮತ್ತೆ ಎತ್ತಿಡ್ತಾಯಿದ್ದೀನಿ. ಇವಾಗ ನೋಡಿ, ಇಷ್ಟೆಲ್ಲ ಬಜ್ಜಿ ಎಲ್ಲ ಆಯಿತು. ಇನ್ನೊಂದು ರೌಂಡ್ ಹಾಕ್ಕೊತಾ ಇದ್ದೀನಿ. ನಮ್ಮ ಮೂವರಿಗೆ ಇನ್ನೊಂದು ರೌಂಡ್ ಹಾಕ್ಕೊಂಡು ಅದನ್ನು ಅಷ್ಟೇ ನಾನು ಅವಳು ಊಟಕ್ಕೆ ನೆಂಚ್ಕೊಂಡು ತಿಂದ್ಬಿಟ್ಟು ಆಮೇಲೆ ಅವರಮ್ಮ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೋ. ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಅವಳು ಬಂದಾಗ ಹಾಕ್ಕೊಡೋಣ ಅಂದ್ಬಿಟ್ಟು ನಾವು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕರೆದಿಟ್ಕೊತಾ ಇದ್ದೀನಿ. ಇವಾಗ ನೋಡಿ, ಊಟಕ್ಕೂ ಅವ್ರಿಗೂ ಹಾಕ್ಕೊಂಡು ಕೊಟ್ಟಿದ್ದೀನಿ. ಅವರು ತಿಂತಾಯಿದ್ರು. ಅವನು ಇನ್ನೂ ತಿಂದಿರಲಿಲ್ಲ, ಅವರಮ್ಮ ಬಂದಿರಲಿಲ್ಲ, ಮತ್ತು ಅವನು ತಿನ್ನೋ ಅಂದರೆ ತಿನ್ನೋದಿಲ್ಲ. ಸೊ ಅದಕ್ಕೆ ನಾನೇ ತಿನ್ಸೋಣ ಅಂದ್ಬಿಟ್ಟು ಅವಳಿಗೆ ಅನ್ನ ಒಟ್ಟಿಗೆ ಹಾಕ್ಕೊಂಡು ಕೊಟ್ಟಿದ್ದೀನಿ. ಅವಳು ತಿಂದ್ಬಿಟ್ಟು ಹಂಗೆ ಬಿಟ್ಟಿದ್ಲು. ಆಮೇಲೆ ನಾನು ಸ್ಪೂನಲ್ಲೆಲ್ಲ ಅವನಿಗೆ ಆಮೇಲೆ ತಿನ್ನಿಸ್ದೆ. ಇವಾಗ ನೋಡಿ, ಸಾಂಬಾರು ಕೇಳಿದ್ದು ಸಾಂಬಾರೆಲ್ಲ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಟಿ ವಿ ನೋಡ್ಕೊಂಡು ತಿಂತಾ ಕೂತಿದ್ರು ಇಬ್ರೂ. ಹಾಗೆ ನಾನು ಅವ್ರ ಜೊತೆನೇ ಕೂತ್ಕೊಂಡೆ. ನಾನೇನು ಅನ್ನ ಸಾಂಬಾರು ಏನು ತಿನ್ನಲಿಲ್ಲ, ಬರೀ ಬಜ್ಜಿ ಹಾಕ್ಕೊಂಡಿದ್ನಲ್ಲ, ಅದೇ ಹೆಂಗಿದೆ ಟೇಸ್ಟ್ ಅಂದ್ಕೊಂಡು ಅವ್ರಿಗೆ ಹಂಗೆ ಹಾಕ್ಕೊಂಡು ಕೊಟ್ಕೊಂಡು ಕೂತಿದ್ದೆ. ಅವನು ನೋಡಿ ಇವಾಗ ಖಾರ ಅಂದ್ಕೊಂಡು ನೀರು ಕುಡ್ಕೊಂಡು ಓಡಾಡ್ತಿದ್ದಾನೆ. ಅವನು ತಿಂತಾಯಿಲ್ಲ. ನಾನು ಆಮೇಲೆ ಸ್ಪೂನಲ್ಲಿ ಹಾಕಿ ಅವ್ನಿಗೆ ತಿನ್ನಿಸಿದ್ದಾಯಿತು. ಇವಾಗ ನೋಡಿ, ಅವನು ನನ್ನ ನೀರು ಕುಡಿ ತಗೋ ಖಾರ ಅಂತ ಕೊಡ್ತಾಯಿದ್ದಾನೆ. ನಂಗೆ ಬೇಡ ಅಂತ ನಾನು ವಾಪಸ್ ಕೊಡ್ತಾಯಿದ್ದೀನಿ ಅವನಿಗೆ. ಅವ್ನು ಕುಡಿದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತಿದ್ದ. ನೋಡಿ, ಇವಾಗ ಎಲ್ಲನೂ ಕೂತ್ಕೊಂಡು ತಿಂದ್ಬಿಟ್ಟು ಟಿ ವಿ ನೋಡ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಮತ್ತು ಇವಾಗ ಇವರು ಹೊರಡ್ತೀನಿ ಅಂತ ಇದ್ದಾರೆ. ಅವ್ರ ಅಮ್ಮ ಬಂದಮೇಲೆ ಕಳಿಸ್ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್.